ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಗೌರಿ ಶಂಕರ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಸಂಚಿಕೆ ಶುರುವಿನಲ್ಲಿ ಗೌರಿ ಭುವಿ ಹತ್ರ ಕೂತ್ಕೊಂಡು ಏನು ಯೋಚನೆ ಮಾಡ್ತಾ ಇದೀಯ ಕಂದ ಅಂತ ಕೇಳ್ತಾಳೆ. ಆಗ ಅಮ್ಮ, ನೀನು ಒಬ್ರಿಗೆ ಮಸಿ ಬೆಳೆದಿದ್ಯಲ್ವಾ ಭುವಿ ಕೇಳ್ತಾಳೆ. ಆಗ ಗೌರಿ ತುಂಬಾ ಶಾಕಿಂದ ಏನೇ ಹೇಳ್ತಾ ಇದೀಯ ನೀನು ಗೌರಿ ಕೇಳ್ತಾಳೆ. ಹೌದು, ಡೆವಿಲ್ ಅಂಕಲ್ ಎಷ್ಟು ಒಳ್ಳೆಯವರು, ಅವ್ರು ಮಾಡದಿರೋ ತಪ್ಪಿಗೆ ನೀನ್ ತಪ್ಪು ಮಾಡಿದ್ಯಾ ಅಂತ ಹೇಳಿದ್ರೆ ಅವ್ರ ಮುಖಕ್ಕೆ ಮಸಿ ಬೆಳ್ದಂಗೆ ತಾನೆ. ಅಮ್ಮ, ನಾನು ಹೇಳ್ತಾ ಇರೋದು ನೀನು ತಪ್ಪು ಮಾಡ್ಬಿಟ್ಟಲ್ಲಮ್ಮ. ಭುವಿ ಹೇಳ್ತಾಳೆ, ಸುಮ್ನೆ ಏನೇನೋ ಮಾತಾಡ್ತೀಯಾ ನಿನ್ನ ಅಂತ ಗೌರಿ ಮಗುಗೆ ಹೊಡೆಯೋದಕ್ಕೆ ಅಂತ ಕೈ ಎತ್ತುತ್ತಾಳೆ. ಆಗ ವಾಸಂತಿ, ಆನಂದ್ ಮತ್ತೆ ವಿಜಿ ಜೋರಾಗಿ ಗೌರಿ ಅಂತ ಕೂಗ್ತಾರೆ. ಆಗ ವಾಸಂತಿ, ಗೌರಿ ನೀನೇನಮ್ಮ ಮಾಡ್ತಾ ಇದೀಯಾ, ಅವಳಿನ್ನೂ ಚಿಕ್ಕ ಮಗು, ಅವಳ ಮೇಲೆ ಕೈಯೆಲ್ಲ ಎತ್ತಬಾರ್ದು, ಕೈ ಇಳಿಸು ಕೆಳಗಡೆ ಅಂತ ವಾಸಂತಿ ಹೇಳ್ತಾರೆ. ಆಗ ವಿಜಿ, ಹೌದು ಗೌರಿ, ಯಾಕೆ ಮಗು ಹೊಡೆಯಕ್ ಹೋಗ್ತಾ ಇದೆಯಲ್ಲ, ಏನ್ ವಿಷಯ ಅಂತ ಕೇಳ್ತಾಳೆ. ನೋಡಿದ್ರ ಅಕ್ಕ ಮಾತಾಡ್ತಿದ್ದಾಳೆ ಅಂತ, ನಂದೇ ತಪ್ಪು ಅನ್ನೋ ರೀತಿಲಿ ಮಾತಾಡ್ತಿದ್ದಾಳೆ. ಗೌರಿ ಹೇಳ್ತಾಳೆ, ಅಲ್ಲ ಭುವಿ ಮಾತಾಡೋದ್ರಲ್ಲಿ ಏನ್ ತಪ್ಪಿದೆ, ಅವಳು ಸರಿಯಾಗಿ ಮಾತಾಡ್ತಿದ್ದಾಳೆ, ತಪ್ಪು ಮಾಡಿಲ್ಲ ಅಂತ ನೀನ್ ಪ್ರೂವ್ ಮಾಡ್ಕೊಳಕ್ಕೆ ನಿನಗೊಂದು ಅವಕಾಶ ಸಿಕ್ತು, ಆದ್ರೆ ಇಲ್ಲವರೆಗೂ ನೀನು ಅವಕಾಶ ಕೊಡ್ಬೇಕಿತ್ತು, ನೀನ್ ಯಾಕೆ ಅವ್ರಿಗೊಂದು ಅವಕಾಶ ಕೊಡ್ಲಿಲ್ಲ? ಏನೇ ತಪ್ಪು ಮಾಡಿಲ್ಲ ಅಂದ್ರು ನೀನು ಅವ್ರ ತಲೆಗೆ ಅದನ್ನ ಕಟ್ಟಕ್ ನೋಡ್ತೀಯಾ? ನೀನು ಏನು ತಪ್ಪು ಮಾಡದೆ ಶಿಕ್ಷೆ ಅನುಭವಿಸ್ತಿದ್ಯಾ ಅಂತ ಗೊತ್ತಾದ್ರೆ ಎಷ್ಟು ದುಃಖ ಪಡ್ತೀಯಲ್ಲ. ನಿನಗೊಂದ್ ನ್ಯಾಯ, ಅವ್ರಿಗೊಂದ್ ನ್ಯಾಯನ ಮಾಡ್ತಾ ಇರೋದು ನನಗೂ ಯಾಕೋ ಸರಿ ಬರ್ತಾ ಇಲ್ಲ ಗೌರಿ. ನೀವು ಡೆವಿಲ್ ಅವ್ರಿಗೆ ಒಂದು ಅವಕಾಶ ಕೊಡ್ಬೇಕಿತ್ತು, ಆದ್ರೆ ನೀನು ಅವ್ರಿಗೆ ಒಂದು ಅವಕಾಶನೂ ಕೊಡ್ಲಿಲ್ಲ. ಯಾರೋ ಹೇಳಿದ ಮಾತನ್ನ ನಂಬ್ಕೊಂಡು ಅವರೇ ತಪ್ಪು ಮಾಡಿದಾರೆ ಅಂತ ನೀನ್ ಹೇಳ್ತಾ ಇದೀಯಾ. ಅದಕ್ಕೆ ಆ ID ಕಾರ್ಡು ಅಲ್ಲಿಗೆ ಹೇಗ್ ಬಂತು ಯಾರಿಗ್ ಗೊತ್ತು, ಆದ್ರೂ ಬೇಕು ಅಂತಾನೆ ಹಾಕಿರ್ಬೋದಲ್ವಾ. ಅದು ಅಲ್ಲದೆ ಅಮರು ಶಂಕರನೇ ನನಗೆ ಹೊಡೆದ ಅಂತ ಏನು ಹೇಳಿಲ್ಲ. ಆಗಿರುವಾಗ ಹೇಗೆ ಇದನ್ನೆಲ್ಲ ಶಂಕರ ಅವ್ರ ತಲೆಗೆ ಕಟ್ಟಕ್ ಪ್ರಯತ್ನ ಪಡ್ತಾ ಇದೀಯಾ ಅಂತ ವಿಜಿ ಕೇಳ್ತಾಳೆ. ವಾಸಂತ್ ಮತ್ತೆ ಆನಂದ್ ಇಬ್ರು ಕೂಡ ವಿಜಿ ಹೇಳ್ತಾ ಇರೋದು ಸರಿಯಾಗೇ ಇದೆ, ನಿನಗೆ ಅವಕಾಶ ಸಿಕ್ಕಿರೋ ತರ ಡೆವಿಲ್ಗೂ ಒಂದು ಅವಕಾಶ ಸಿಗ್ಬೇಕಿತ್ತು. ಹೇಳೋದೆಲ್ಲ ಹೇಳಿದೀವಿ, ಇದ್ರ ಮೇಲೆ ನಿನ್ನಿಷ್ಟ ಅಂತ ಹೇಳಿ ಭೂವಿನ ಎತ್ಕೊಂಡು ಮಲ್ಕೊಳಕ್ ಹೋಗ್ತೀವಿ ಅಂತ ಹೇಳಿ ಆನಂದ್ ಮತ್ತೆ ವಾಸಂತಿ ವಿಜಿ ಎಲ್ಲ ಅಲ್ಲಿಂದ ಹೊರಟೋಗ್ತಾರೆ. ಆಗ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾಳೆ ಗೌರಿ. ಇನ್ನೊಂದ್ ಕಡೆ ಶಂಕರ ಚುರುಮುರಿ ಕೋಳಿ ಮಾತಾಡ್ತಾ ಇರ್ತಾರೆ. ದಿನಗಳು ಕಳೆದಂಗೆ ಗೌರಿ ಅವರು ನನ್ ಬಗ್ಗೆ ತಪ್ಪಾಗಿ ತಿಳ್ಕೊಂತವ್ರೆ, ಅದೇ ಇದ್ರೂನು ತಪ್ಪನ್ನೆಲ್ಲ ನನ್ ತಲೆಗೆ ಕಟ್ಟಿ ನಾನ್ ದೊಡ್ಡ ಅಪರಾಧಿ ತರ ನೋಡ್ತಾವ್ರೆ. ಯಾಕಂಡ್ರಲ್ಲ ನೆನ್ನೆ ಮೊನ್ನೆ ಬಂದಿರೋರೆಲ್ಲ ನನ್ನನ್ನ ಎಷ್ಟೊಂದು ನಂಬ್ತವ್ರೆ. ಇರುವಾಗ ಆ ಗೌರಿಯವರು 1.5 ವರ್ಷ ನನ್ನ ಜೊತೆ ಸಂಸಾರ ಮಾಡಿದ್ದಾರೆ, ಏನು ಅಂತ ಅವಳಿಗೆ ಗೊತ್ತಿಲ್ವಾ? ಇವ್ರ ಮಾತನ್ನ ಕೇಳಿಸ್ಕೊಂಡು ನನ್ ಬಗ್ಗೆ ಕೆಟ್ಟದಾಗಿ ಯೋಚನೆ ಮಾಡ್ತಾವಳಲ್ಲ, ಮನ್ಸಾದ್ರೂ ಹೇಗ್ ಬಂತು? ಅವ್ರು ನನ್ನ ಇಷ್ಟೇನ ಅರ್ಥ ಮಾಡ್ಕೊಂಡಿರೋದು. ಇವರು ನನ್ನ ಬಗ್ಗೆ ಏನೇ ಅನ್ಕೊಂಡ್ರು ಏನೇ ಮಾತಾಡಿದ್ರು ನನಗೆ ಬೇಸರ ಆಗ್ತಾ ಇರ್ಲಿಲ್ಲ, ಆದ್ರೆ ಏನು ಅಂತ ಗೊತ್ತಿದ್ದು ನಾನೇ ಎಲ್ಲ ತಪ್ಪನ್ನು ಮಾಡಿದೀನಿ ಅಂತ ಅನ್ಕೊಂಡಿದಾರಲ್ಲ. ಹೇಳೋಣ ನಾನು ಅವಳಿಗೆ. ದಿನೇ ಕಳೀತಾ ಇದ್ದಂಗೆ ಅವಳು ದೊಡ್ಡ ತಪ್ಪು ಮಾಡ್ತಾ ಹೋಗ್ತಾ ಇದ್ದಾಳೆ. ಶಂಕರ ಹೇಳ್ತಾನೆ, ಹೋಗ್ಲಿ ಬಿಡೋಣ, ನೀನ್ ಚಿಂತೆ ಮಾಡ್ಬೇಡ, ಒಂದಲ್ಲ ಒಂದಿನ ಅದಕ್ಕೆ ಹಂಗೆ ಸತ್ಯ ಎಲ್ಲ ಗೊತ್ತಾಗುತ್ತೆ. ಹೇಳ್ತಾ ಇದನ್ ಕೇಳೋಣ, ಇವತ್ತಲ್ಲ ನಾಳೆ ಅದಕ್ಕೆ ಮನೆ ಬಂದು ಮಾಡಿದ್ದೆಲ್ಲ ತಪ್ಪಾಯ್ತು, ನನ್ನನ್ನ ಕ್ಷಮಿಸ್ಬಿಡಿ, ಇಬ್ರು ಒಟ್ಟಿಗೆ ಸಂಸಾರ ಮಾಡೋಣ ಅಂತ ಹೇಳ್ತಾರೆ. ಆ ಕೋಳಿ ಚುರುಮುರಿ ಹೇಳ್ದಾಗ ಅದನ್ನ ಕೇಳಿಸ್ಕೊಂಡು, ನಿಮ್ ಭ್ರಮೆ ಆತರ ಆಗೋದಿಲ್ಲ, ಗೌರಿ ಇಲ್ಲನ್ನು ಮರೆತು ಮುಂದೋಗವಳೆ, ಅವಳು ವಾಪಸ್ ಬರಕಿಲ್ಲ. ಗೌರಿಯವರು ಶಾನೆ ಬದಲಾಗವ್ರೆ, ಅವ್ರು ಇನ್ನು ನನ್ನ ಹಳೆ ಅಮ್ಮಿಯಾಗಿ ಉಳಿದಿಲ್ಲ. ಅವ್ರೇನೇ ಹೇಳಿದ್ರು ಅದನ್ನ ನಂಬೋ ಪರಿಸ್ಥಿತಿಲಿ ನಾನು ಕೂಡ ಇಲ್ಲ. ಇಲ್ಲಿರೋ ನಂಬಿಕೆನೆಲ್ಲ ಅವರು ಕಳ್ಕೊಂಡವ್ರೆ. ಆ ನಂಬಿಕೆ ಒಂದ್ಸರಿ ಮುರಿದೋದ್ಮೇಲೆ ಅದು ವಾಪಸ್ ಬರಕ್ಕೆ ಸಾಧ್ಯನೇ ಇಲ್ಲ. ಶಂಕರ ತುಂಬಾ ಬೇಜಾರ್ ಮಾಡ್ಕೊಂಡು ಹೇಳ್ತಾ ಇರ್ತಾನೆ. ಕಡೆ ಗಂಗಾ ಗುಂಡಣ್ಣಗೆ ಏನೋ ಹೇಳ್ಕೊಡ್ತಾ ಇರ್ತಾಳೆ. ಹೋಮ್ವರ್ಕ್ ಹೇಳ್ಕೊಡ್ತಾ ಇರೋ ಗಂಗನ್ ನೋಡಿ ಪಾರ್ವತಿ ಮತ್ತೆ ಸುನಂದ ಇಬ್ರು ಖುಷಿ ಪಡ್ತಾ ಇರ್ತಾರೆ. ಪಾರ್ವತಿ, ನೋಡ್ದ ಸುನಂದ, ಈ ಮದ್ವೆ ಫಿಕ್ಸ್ ಆದಾಗಿಂದ ನಮ್ ಗಂಗಾ ತುಂಬಾ ಖುಷಿ ಆಗವಳೆ. ಹೊತ್ತು ಗುಂಡಣ್ಣಗೆ ಏನು ಹೇಳ್ಕೊಡದೆ ಇರೋಳು ಇವತ್ತು ಪ್ರೀತಿಯಿಂದ ಗಂಡಣ್ಣನ ಪಕ್ಕದಲ್ಲೇ ಕೂರಿಸ್ಕೊಂಡು ಕೊಡ್ತಾ ಇದ್ದಾಳೆ ಅಂತ ಪಾರ್ವತಿ ಹೇಳಿದಾಗ ಅದನ್ನ ಕೇಳಿಸ್ಕೊಂಡು ಗೊತ್ತೇವಾ, ಗಂಗನ್ನ ಈ ರೀತಿ ನೋಡೋದಕ್ಕೆ ತುಂಬಾನೇ ಖುಷಿ ಆಗ್ತೈತೆ. ಅವಾಗ ನೋಡಿದ್ರು ಶಂಕರನ್ ಹಿಂದೆನೆ ಓಡಾಡ್ಕೊಂಡು ಶಂಕರನೇ ಬೇಕು ಅಂತ ಹೇಳ್ತಾ ಇರೋದನ್ನೆಲ್ಲ ನೋಡಿದ್ರೆ ಇಲ್ಲಿ ಗೌರಿ ಮತ್ತೆ ಶಂಕರನ್ ಬಾಳಿಗೆ ಇವಳೆ ಮುಳ್ಳಾಗ್ತಾಳೇನೋ ಅಂತ ಅನ್ಕೊಂಡಿದ್ದೆ. ಈಗ ಹುಡುಗನ ಒಪ್ಕೊಂಡು ಹುಡುಗನ ಮದ್ವೆ ಆಗ್ತೀನಿ ಅಂತ ಮೇಲೆ ಏನೋ ಒಂಥರ ಇವಳ ಮೇಲೆ ಭರವಸೆ ಬರ್ತಾ ಇದೆ. ಸುನಂದ ಹೇಳ್ತಾರೆ, ನನಗೂ ಅಷ್ಟೇ ಸುನಂದ, ಇಲ್ಲಿ ಇವಳು ದೂರ ಆಗಿ ನನ್ ಮಗ ಮತ್ತೆ ನನ್ ಸೊಸೆ ಗೌರಿ ಒಂದಾದ್ರೆ ಅಷ್ಟೇ ಸಾಕು, ಹೋಗೋಣ ಅಂತ ಹೇಳಿ ಇಬ್ರು ಇರೋ ಕಡೆ ಬರ್ತಾರೆ. ಗುಂಡಣ್ಣ, ನಂಗೆ ಆ ಟೀಚರ್ ಹೇಳೋದು ಅರ್ಥನೇ ಆಗ್ತಾ ಇಲ್ಲ, ಏನೇನೋ ಹೇಳ್ತಾರೆ, ನೀವ್ ಹೇಳ್ಕೊಟ್ರಲ್ವಾ ಅದು ತುಂಬಾ ಚೆನ್ನಾಗ್ ಅರ್ಥ ಆಯ್ತು, ಅಲ್ದೆ ಅದೇನೋ ತರಕ್ಕೆ ಅಂತ ಹೇಳಿದ್ರು, ಅದೇನು ಅಂತ ಜಪ್ತಿ ಬರ್ತಾ ಇಲ್ಲ, ಅದನ್ನ ಬುಕ್ಕಲ್ಲಿ ಬರ್ದವ್ರೆ, ಬುಕ್ ಅಮ್ಮನ ಹತ್ರ ಐತೆ, ಅದೇನ್ ಬರ್ದವ್ರೋ ಅದನ್ನ ನಾಳೆ ತಗೊಂಡು ಹೋಗ್ಲೇಬೇಕು ಅಂತ ಹೇಳವ್ರೆ. ಅದೇನೋ ಗುಂಡಣ್ಣ ಅದು ಅಂತ ಗಂಗಾ ಕೇಳ್ದಾಗ, ನಂಗೆ ಗೊತ್ತಿಲ್ಲ ಗಂಗಾ, ಅದೇನೋ ಬುಕ್ಕಲ್ಲಿ ಬರ್ದವ್ರೆ ಅಂತ ಗುಂಡಣ್ಣ ಹೇಳ್ತಾನೆ. ಹಾಗಾದ್ರೆ ಆ ಬುಕ್ ನ ಅಮ್ಮನ ಹತ್ರ ಹೋಗಿ ಇಸ್ಕೊಂಡ್ ಬಾ, ಬುಕ್ಕಲ್ಲಿ ಏನ್ ಬರ್ದವ್ರೆ ಅಂತ ನಾನ್ ನೋಡ್ತೀನಿ. ಗಂಗಾ ಹೇಳ್ದಾಗ ಸರಿ ಅಂತ ಹೇಳ್ಬಿಟ್ಟು ಅವ್ವ ಅಂತ ಜೋರಾಗಿ ಕರಿತಾನೆ ಗುಂಡಣ್ಣ. ಅಲ್ಲಿಗೆ ಸುನಂದ ಬಂದ್ಬಿಟ್ಟು, ಏನ್ಲ ಗುಂಡಣ್ಣ ಏನ್ ಬೇಕಿತ್ತು ಅಂತ ಕೇಳ್ದಾಗ, ಅವ್ವ ನಿನ್ ಮೊಬೈಲ್ ಕೊಡು, ಮೊಬೈಲ್ನಾಗೆ ಏನೋ ಮೆಸೇಜ್ ಕಳ್ಸವ್ರೆ ಟೀಚರು, ನಾಳೆ ತರ ಕೇಳಾರೆ ಅಂತ ಹೇಳ್ದಾಗ, ಹೌದಾ ತಗೋ ಅಂತ ಸುನಂದ ಮೊಬೈಲ್ ಕೊಡ್ತಾರೆ. ಅದನ್ನೇನ್ ನೋಡ್ಬೇಕು ಅನ್ನೋಷ್ಟರಲ್ಲಿ ಗಂಗನ್ ಫೋನ್ಗೆ ಫೋನ್ ಬರುತ್ತೆ. ನಾನು ನಿನಗೆ ಆಮೇಲೆ ಅದೇನ್ ಬರ್ದವ್ರೆ ಅಂತ ನೋಡಿ ಹೇಳ್ತೀನಿ, ನನಗೀಗ ಒಂದ್ ಫೋನ್ ಬರ್ತಾ ಇದೆ, ಮಾತಾಡ್ಕೊಂಡ್ ಬರ್ತೀನಿ ಅಂತ ಹೇಳ್ದಾಗ, ಫೋನಾ ಯಾರದ್ದು ಅಂತ ಗುಂಡಣ್ಣ ಕೇಳ್ತಾನೆ.
ಮೊನ್ನೆ ಒಂದು ಅಂಕಲ್ ನನ್ನನ್ನ ನೋಡ್ಕೊಂಡು ಹೋದ್ರಲ್ಲ, ಅವರೇ ಫೋನ್ ಮಾಡ್ತಾ ಇದ್ದಾರೆ. ಒಬ್ರನ್ನ ಕಾಯಿಸೋದು ತಪ್ಪಲ್ವಾ? ಅದಕ್ಕೆ ನಾನು ಹೋಗಿ ಅವ್ರ ಹತ್ರ ಮಾತಾಡ್ಕೊಂಡ್ ಬರ್ತೀನಿ ಅಂತ ಹೇಳ್ಬಿಟ್ಟು ಫೋನ್ ನ ತಗೊಂಡು ಗಂಗಾ ಅಲ್ಲಿಂದ ಹೊರಟೋಗ್ತಾಳೆ. ಕಡೆ ಪಾರ್ವತಿ ಮತ್ತೆ ಸುನಂದಗೆ ತುಂಬಾನೇ ಖುಷಿ ಆಗುತ್ತೆ. ಆಗ ಪಾರ್ವತಿ ಸುನಂದ ಗಂಡನ್ ಫೋನ್ ಬಂದ ತಕ್ಷಣ ಎಷ್ಟು ಖುಷಿ ಪಡ್ತಾವಳೆ. ನಲ್ಲಿ ಹಿಂಗೆ ಇವಳು ಶಂಕರನ್ ಜೀವನದಿಂದ ಹೊಸಿ ದೂರ ಇದ್ರೆ ನಂಗೆ ಅಷ್ಟೇ ಸಾಕು ಅಂತ ಪಾರ್ವತಿ ಹೇಳ್ದಾಗ, ಹೌದು ಅತ್ತೆವಾ, ಅವನಲ್ಲೇ ಗಂಗಾ ಈ ತರ ಬಿಸಿಯಾಗಿದ್ರೆ ಆದಷ್ಟು ಬೇಗ ಈ ಮನೆಯಿಂದ ಮದುವೆ ಮಾಡ್ಕೊಂಡು ಹೋಗ್ತಾಳೆ. ಈಗ ಗೌರಿನ ಈ ಮನೆಗೆ ನಾವು ಕರ್ಕೊಂಡ್ ಬರೋದಕ್ಕೆ ತುಂಬಾ ಸಹಾಯ ಆಗುತ್ತೆ ಅಂತ ಸುನಂದ ಹೇಳ್ದಾಗ, ಹೌದು ಅಂತ ಪಾರ್ವತಿ ತಲೆ ಅಲ್ಲಾಡಿಸ್ತಿರ್ತಾಳೆ. ಅಷ್ಟೊತ್ತಿಗೆ ಅಲ್ಲಿಗೆ ಶಂಕರ ಬರ್ತಾನೆ. ಏನ್ಲ ಗುಂಡ, ಮೊಬೈಲ್ ಹಿಡ್ಕೊಂಡು ನೋಡ್ತಾ ಇದೀಯಾ? ವರ್ಕ್ ಮಾಡ್ಲಾ? ಏನೋ ಇದು ಬುಕ್ನೆಲ್ಲ ಈ ತರ ಹರಡ್ಕೊಂಡಿದ್ಯಾ? ಬುಕ್ನೆಲ್ಲ ಜೋಡಿಸ್ಬಿಟ್ಟು ಅಲ್ಲೇ ಕುತ್ಕೊಂತಾನೆ ಶಂಕರ. ಫೋನಲ್ಲಿ ಟೀಚರ್ ಮೆಸೇಜ್ ಕಳ್ಸವ್ರೆ, ಅದೇನೋ ತರಕ್ ಬೇರೆ ಹೇಳವ್ರೆ, ನೀನೇ ನೋಡು ಬಾಸು ಅಂತ ಹೇಳ್ದಾಗ ಸರಿ ಅಂತ ಹೇಳ್ಬಿಟ್ಟು ನನ್ನ ಶಂಕರನ್ ಕೈಗಿಟ್ಟಾಗ ಶಂಕರ ಅದನ್ನ ನೋಡಿ, ಓ ಇದಾ ಜಾತಿ ಸರ್ಟಿಫಿಕೇಟ್ ಹಾಗೆ ಬೇರೆ ಏನೋ ಸರ್ಟಿಫಿಕೇಟ್ ತರ ಕೇಳಿದಾರೆ, DC ಸೈನ್ ಹಾಕ್ಬೇಕು ಅಂತ ಹೇಳ್ದಾಗ ಪಾರ್ವತಿ ಮತ್ತೆ ಸುನಂದ ಇಬ್ರು ಮುಖ ಮುಖ ನೋಡ್ಕೊಂತಾರೆ. ಈಗ ಸುನಂದ, ಶಂಕರ ಅದೇನಂತ ಹೋಗಿ ನೀನೇ ಮಾಡ್ಸ್ಕೊಂಡ್ ಬಾರ್ಲಾ ಅಂತ ಹೇಳ್ದಾಗ, ನಾನು ಹೋದ್ರೆ DC ಸುಮ್ನೆ ಮಾರಿ ತೆಗಿತಾಳೆ, ಇಲ್ಲೇ ಆಫೀಸಲ್ಲಿ ದೊಡ್ಡ ಜಗಳನೇ ಆಯ್ತದೆ, ಹೋಗಿ ಇಲ್ಲ ಅಂದ್ರೆ ನಾನು ಯಾರನ್ನಾದ್ರೂ ಕಳಿಸ್ತೀನಿ. ಶಂಕರ ಹೇಳ್ದಾಗ ಅದನ್ನ ಕೇಳಿಸ್ಕೊಂಡು, ಏನ್ಲ ಶಂಕರ ಈಗ ಹಿಂಗೆ ಹೇಳ್ತಾ ಇದೀಯಾ? ಗುಂಡನ್ ಪೂರ್ತಿ ಜವಾಬ್ದಾರಿ ನಿಂದೆ ಅಂತ ಹೇಳಿದ್ದೆ ತಾನೆ, ನೋಡಿದ್ರೆ ಆಗಕ್ಕಿಲ್ಲ ಅಂತ ಹೇಳ್ತಾ ಇದೀಯಲ್ಲ. ನೀನ್ ಏನ್ ಮಾಡ್ತೀಯ ಅಂತ ನಂಗೆ ಗೊತ್ತಿಲ್ಲ, ಒಟ್ನಲ್ಲಿ ನಾಳೆನೇ ಇದೆಲ್ಲ ರೆಡಿ ಆಗ್ಬೇಕು, ನಂಗೆ ಅದನ್ನ ನಾಳೆ ತರಲೇಬೇಕು ಅಂತ ಹೇಳೋರಂತೆ. ಟೀಚರ್ ಬೇರೆ ನಂಗೆ ಮೆಸೇಜ್ ಹಾಕವ್ರೆ ನೋಡು, ಗೀತಾ ನೀನೇ ಹೋಗಿ ನಮ್ ಗೌರಿ ಹತ್ರ ಮಾತಾಡ್ಕೊಂಡು ಸೈನ್ ಮಾಡಿಸ್ಕೊಂಡ್ ಬಾರ್ಲಾ, ಏನ ನಿಂಗ್ ಗುಂಡಣ್ಣನ್ ಪ್ರೀತಿ ಅಂತ ಸುನಂದ ಕೇಳ್ದಾಗ, ಸರಿ ಆಯ್ತು, ಇವಾಗೇನು ನಿಮ್ಗೆ ಅದೆಲ್ಲ ಸೈನ್ ಮಾಡಿಸ್ಕೊಂಬರ್ಬೇಕಷ್ಟೇ ತಾನೆ, ಆಯ್ತು ಮಾಡಿಸ್ಕೊಂಬರ್ತೀನಿ, ನಾನೇ ಮಾಡಿಸ್ಕೊಂಬರ್ತೀನಿ ಸರಿನಾ ಅಂತ ಹೇಳ್ದಾಗ ಸರಿ ಅಂತ ಹೇಳಿ ಸುನಂದ ಮತ್ತೆ ಪಾರ್ವತಿ ಇಬ್ರು ಮುಖ ಮುಖ ನೋಡ್ಕೊಂಡು ತುಂಬಾನೇ ಖುಷಿ ಪಡ್ತಾರೆ. ಈ ಕಡೆ ಗಂಗಾ ಫೋನಲ್ಲಿ ಮಾತಾಡ್ಕೊಂತ, ಹಾ ಹೇಳಿ ಇದೀರಾ ಅಂತ ಕೇಳ್ದಾಗ, ಮೊನ್ನೆ ನಿಮ್ಮನ್ನ ನೋಡ್ದಾಗಿಂದ ನಿಮ್ ಜೊತೆ ಮಾತಾಡಿಲ್ಲ ಅಂದ್ರೆ ಸಮಾಧಾನನೇ ಆಗಲ್ಲ. ಹುಡ್ಗ ಹೇಳ್ತಾನೆ, ಹೌದಾ, ಅಂದ್ರೆ ನೀವ್ ಫೋನ್ ಮಾಡ್ಬೋದಿತ್ತಲ್ಲ. ಗಂಗಾ ಕೇಳ್ತಾಳೆ, ಮಾಡ್ಬೋದಿತ್ತಲ್ಲ ಅಂತ ಹುಡ್ಗ ಹೇಳ್ತಾನೆ. ಹಿರಿಗೆ ಎಷ್ಟು ಮುಜುಗರ ಅಂತ ನಿಮ್ಗೆ ಗೊತ್ತಲ್ವಾ, ಹುಡುಗರೇ ಫೋನ್ ಮಾಡ್ಲಿ ಅಂತ ಕಾಯ್ತಾ ಇರ್ತಾರೆ. ಗಂಗಾ ಹೇಳ್ದಾಗ ಅದನ್ನ ಕೇಳಿಸ್ಕೊಂಡು, ಆಗೋ ಇದೆಯಾ, ಅದ್ರ ಬಗ್ಗೆ ನನಗೆ ಗೊತ್ತಿರ್ಲಿಲ್ಲ, ನನಗ್ ತುಂಬಾನೇ ಇಷ್ಟ ಆದ್ರಿ, ಅದಕ್ಕಿಂತ ಮುಂಚೆ ನಿಮ್ ಫೋಟೋ ನೋಡ್ಲಿಲ್ಲ ಮತ್ತೆ ನಿಮ್ ಜೊತೆ ಮಾತಾಡಿಲ್ಲ ಅಂದ್ರೆ ಏನೋ ಒಂಥರ ಮಿಸ್ ಮಾಡ್ಕೊಂಡೆ ಅಂತ ಅನ್ಸುತ್ತೆ. ನಿಮ್ ನಂಬರ್ನ ಶಂಕರ ಅವ್ರ ಹತ್ರ ತಗೊಂಡು ಫೋನ್ ಮಾಡ್ದೆ. ಗೊತ್ತಾ, ನಂದೊಂಥರ ವಿಚಿತ್ರ ಕ್ಯಾರೆಕ್ಟರ್, ಒಂದ್ಸರಿ ಇಷ್ಟಪಟ್ಟಿದ್ದು ಬೇರೆ ಯಾರು ಇಷ್ಟಪಡ್ಲೇಬಾರ್ದು. ಮೊನ್ನೆ ಏನಾಯ್ತು ಗೊತ್ತಾ, ಕಾರ್ ತಗೋಬೇಕು ಅಂತ ಕಾರ್ ಶೋರೂಮ್ಗೆ ಹೋಗಿದ್ದೆ. ಅಲ್ಲಿ ಕಾರ್ನ ನಾನು ಇಷ್ಟಪಟ್ಟೆ ಅನ್ನೋ ಅಷ್ಟರಲ್ಲಿ ಇನ್ನೊಬ್ರು ಆ ಕಾರ್ನ ನೋಡಿ ಇಷ್ಟಪಡ್ತಾ ಇದ್ರು. ನನಗೆ ಅದನ್ನ ತಗೋಬೇಕು ಅಂತ ಅನಿಸ್ಲೇ ಇಲ್ಲ. ಈ ತರ ಬೇರೆ ಮಾಡೆಲ್ ಬೇರೆ ಬಣ್ಣದ ಕಾರ್ನ ಪರ್ಚೇಸ್ ಮಾಡ್ಕೊಂಡ್ ಬಂದೆ. ನಾನು ಇಷ್ಟಪಟ್ಟಿದ್ದು ಬೇರೆ ಯಾರು ಇಷ್ಟಪಡ್ಲೇಬಾರ್ದು. ಹೇಳಿ ಹಾಗೇನಾದ್ರೂ ನಾನು ಇಷ್ಟಪಟ್ಟಿದ್ನ ಬೇರೆಯವ್ರು ಇಷ್ಟಪಡ್ತಾ ಇದಾರೆ ಅಂತ ಗೊತ್ತಾದ್ರೆ ಅದನ್ನ ನಾನು ತಗೊಳ್ಳೋದು ಇಲ್ಲ, ಅದ್ರ ಕಡೆ ತಿರುಗಿ ಕೂಡ ನೋಡೋದು ಇಲ್ಲ. ನಾನು ಇಷ್ಟಪಟ್ಟಿದ್ದು ನನಗ್ ಮಾತ್ರ ಸ್ವಂತವಾಗಿರ್ಬೇಕು ಹೇಳ್ದಾಗ ಅದನ್ನ ಕೇಳಿಸ್ಕೊಂಡು, ಓಹೋ ಹೌದಾ, ಸರಿ ಹಾಗಾದ್ರೆ ನಾನ್ ನಿಮಗೆ ಆಮೇಲೆ ಕಾಲ್ ಮಾಡ್ತೀನಿ. ನಾ ಕಟ್ ಮಾಡ್ಬಿಟ್ಟು, ಗಂಗಾ ನಾನ್ ಇವನ್ ಬಗ್ಗೆ ಏನು ಯೋಚನೆ ಮಾಡ್ಬೇಕಾದ್ದೇ ಇಲ್ಲ, ಬಕ್ರನೇ ಬಲೆಗ್ ಬಂದ್ ಬಿದ್ದಿದೆ, ಫಿಟ್ನೆಸ್ ನ ಇಟ್ಕೊಂಡು ನಾನು ಈಗ ಆಟ ಆಡ್ತೀನಿ, ನೋಡ್ತಾ ಇರು ಅಂತ ಗಂಗಾ ಹೇಳ್ತಾಳೆ. ಕಡೆ ಭೂವಿನ ತೊಡೆ ಮೇಲೆ ಮಲಸ್ಕೊಂಡು ಗೌರಿ, ಯಾಕೆ ಕಂದ ನೀನ್ ಈ ತರ ಎಲ್ಲ ಮಾತಾಡ್ತೀಯಾ, ಬೇಜಾರ್ ಮಾಡ್ತೀಯಾ ನೋಡು ಅಂತ ಹೇಳ್ದಾಗ, ಅಮ್ಮ ನೀನ್ ಮಾತ್ರ ಬೇಜಾರ್ ಮಾಡ್ಬೋದಾ, ಬೇಜಾರ್ ಮಾಡ್ಬಾರ್ದಾ ಅಂತ ಹೇಳ್ದಾಗ, ನಾನಾ ಏನಕ್ಕೆ ಗೌರಿ ಕೇಳ್ತಾಳೆ. ಆಗ ಏನ್ ಮತ್ತೆ ಯಾವಾಗ್ಲೂ ನೋಡಿದ್ರು ಡೆವಿಲ್ ಅಂಕಲ್ ಹೆಸರು ಹೇಳಿದಾಗ ಅವಾಗೆಲ್ಲ ನೀನ್ ಕೋಪ ಮಾಡ್ಕೊಂತ ಇರ್ತೀಯಾ. ಅಂಕಲ್ ಅಂತದೇನಮ್ಮ ಮಾಡಿದಾರೆ, ಅವ್ರ ಇಲ್ಲಿ ಬಾಡಿ ಗಾರ್ಡ್ ಇದ್ದಾಗ ನಮ್ ಪ್ರಾಣ ಎಲ್ಲ ಕಾಪಾಡಿದ್ದಾರೆ. ನಮ್ ಮನೆಗ್ ಬರೋದಕ್ಕಿಂತ ಮುಂಚೆ ನಾವ್ ಎಷ್ಟೊಂದ್ ಭಯ ಪಡ್ತಾ ಇದ್ವಿ, ಬಂದ್ಮೇಲೆ ನಾವೆಲ್ಲ ಎಷ್ಟೊಂದ್ ಹ್ಯಾಪಿ ಆಗಿದ್ವಿ ಅಮ್ಮ. ಆಗಿರುವಾಗ ಡೆವಿಲ್ ಅಂಕಲ್ ಅವ್ರು ಅಂತ ನೀನ್ ಹೇಗ್ ಹೇಳ್ತೀಯಾ, ನಿನ್ ಕಣ್ಣಾರೆ ನೋಡಿದ್ಯಾ, ಡೆವಿಲ್ ಅಂಕಲ್ ಹೆಸರು ಹೇಳಿದ್ರು ಸಹ ನಿಮಗ್ ಕೋಪ ಬರುತ್ತೆ, ಯಾಕಮ್ಮ ಅಮ್ಮ ನೀನ್ ಹಿಂಗಾಡ್ತೀಯಾ ಅಂತ ಭೂವಿ ಕೇಳ್ತಾಳೆ. ಯಾಕೆ ಭೂವಿ 3 ಹೊತ್ತು ಡೆವಿಲ್ ಅಂತಿರ್ತೀಯಾ, ನಾವ್ ಯಾರು ನೀನ್ ಪ್ರೀತಿನೇ ಮಾಡಲ್ವಾ. ಗೌರಿ ಕೇಳ್ತಾಳೆ, ನೀವೆಲ್ರೂ ಪ್ರೀತಿ ಮಾಡ್ತೀರಾ, ಎಲ್ರು ಅಂದ್ರೆ ನನಗ್ ತುಂಬಾನೇ ಇಷ್ಟ. ಹಾಗೆ ನೀನ್ ಒಂದು ದಿನ ದೇವಸ್ಥಾನಕ್ಕೆ ನಿಮ್ಮ ಅಪ್ಪನ ತೋರಿಸ್ತೀನಿ ಅಂತ ಕರ್ಕೊಂಡು ಹೋಗಿದ್ದೆ, ನೆನ್ಪಿದ್ಯಾ ಅಮ್ಮ, ಆಗ ಅಲ್ಲಿರೋ ದೇವ್ರನ್ನ ತೋರಿಸಿ ಇವ್ರೇ ನಿಮ್ಮಪ್ಪ ಅಂತ ಹೇಳಿದ್ದೆ. ನಾನು ದೇವ್ರ ಹತ್ರ ಏನ್ ಬೇಡ್ಕೊಂಡೆ ಗೊತ್ತಾ, ನನಗೆ ಅಪ್ಪ ಸಿಕ್ಕಿಲ್ಲ ಅಂದ್ರೂ ಪರವಾಗಿಲ್ಲ, ಡೆವಿಲ್ ಅಂಕಲ್ ನನ್ ಜೊತೆ ಇರೋ ಹಾಗೆ ಅಪ್ಪ ದೇವ್ರೆ, ಡೆವಿಲ್ ಅಂಕಲ್ನ ನಾನ್ ತುಂಬಾ ಪ್ರೀತಿಸ್ತೀನಿ ಅಂತ ದೇವ್ರ ಹತ್ರ ಕೇಳ್ಕೊಂಡಿದ್ದೆ. ನೋಡಿದ್ರೆ ಅಪ್ಪನೂ ಇಲ್ಲ, ಡೆವಿಲ್ ಅಂಕಲ್ಲು ಇಲ್ಲ. ಇಷ್ಟೊಂದ್ ಬೇಜಾರ್ ಮಾಡಿದ್ರೆ ಹೇಗ್ ನೀನು ಒಂದ್ ಕೆಲ್ಸ ಮಾಡ್ತೀನಿ, ಡೆವಿಲ್ ಅಂಕಲ್ ತರನೇ ಇನ್ನೊಬ್ರನ್ನ ಒಳ್ಳೆಯವ್ರನ್ನ ತೋರ್ಸು, ನೀನ್ ಹೇಳಿದ್ದೆಲ್ಲ ನಾನು ಒಪ್ಕೊಂತೀನಿ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾಳೆ. ಗೌರಿ ತುಂಬಾ ಬೇಜಾರ್ ಮಾಡ್ಕೊಂಡು ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾಳೆ. ಕಡೆ ಭೈರಾದೇವಿ ರಾತ್ರಿ ಆಗಿರುತ್ತೆ, ಮನೆಯಿಂದ ಆಚೆ ಬರ್ತಾಳೆ. ಕಾರಿನ ಲೈಟು ಭೈರಾದೇವಿ ಮುಖಕ್ಕೆ ಫೋಕಸ್ ಮಾಡೋ ತರ ಬೀಳ್ತಾ ಇರುತ್ತೆ. ಭೈರಾದೇವಿ ಯಾರದು ಅಂತ ಜೋರಾಗಿ ಕೇಳ್ತಾ ಇರ್ತಾಳೆ. ಆಗ ಭೈರಾದೇವಿ ಸ್ವಲ್ಪ ಮುಂದೆ ಬಂದು ನೋಡಿದಾಗ ಆಗ ಶಿವರುದ್ರಪ್ಪ ಸ್ಮೋಕ್ ಮಾಡ್ತಾ ಭೈರಾದೇವಿ ಮುಂದೆ ಬರ್ತಾನೆ. ಭೈರಾದೇವಿಗೆ ಶಿವರುದ್ರಪ್ಪನ್ ನೋಡಿ ತುಂಬಾನೇ ಶಾಕ್ ಆಗುತ್ತೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.